ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ರನ್ನ ಈ ಹೆಸರು ಬಹುಶಃ ಕರುನಾಡಿನ ಮಣ್ಣಿನಲ್ಲೇ ಬೆರೆತು ಹೋಗಿದೆಯೇನೋ ಅಷ್ಟರ ಮಟ್ಟಿಗೆ ರನ್ನ ತಮ್ಮ ಕೃತಿಗಳಲ್ಲಿ ಛಾಪು ಮೂಡಿಸಿ ಇಂದಿಗೂ ನಮ್ಮೊಡನೆಯೇ ಜೀವಂತವಾಗಿದ್ದಾರೆ. ಅವರು ಕಳೆದು ಹೋಗಿ 1000 ವರ್ಷಗಳೇ ಸಂದರೂ ಕೂಡ ಅವರ ಕೊಡುಗೆ ನಮ್ಮನ್ನ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯುತ್ತಲೇ ಇದೆ. 10ನೇ ಶತಮಾನದ ಕನ್ನಡ ಸಾಹಿತ್ಯದ ಕವಿ ರತ್ನತ್ರಯರಲ್ಲಿ ಒಬ್ಬರಾಗಿದ್ದವರು ರನ್ನ. ಹಳೆಗನ್ನಡದ ಮಹತ್ವದ ಕವಿ, ಪಂಪನ ಕಿರಿಯ ಸಮಕಾಲೀನರು, ಅಜಿತ ತೀರ್ಥಂಕರ ಪುರಾಣ ತಿಲಕಂ, ಸಾಹಸ ಭೀಮ ವಿಜಯ ಎಂಬ ಕಾವ್ಯಗಳನ್ನ ಈ ಮಣ್ಣಿಗೆ ಅರ್ಪಣೆ ಮಾಡಿದ ಶ್ರೇಷ್ಠ ಕರ್ತೃ, ಶಕ್ತಿ ಕವಿ ಎಂದೇ ಖ್ಯಾತರಾಗಿರುವವರು. ಚಾಲುಕ್ಯರ 2ನೇ ತೈಲಪ ಚಕ್ರವರ್ತಿ ಆಹವಮಲ್ಲ ಹಾಗೂ ಅವರ ಮಗ ಸತ್ಯಾಶ್ರಯ ಇರುವ ಬೆಡಂಗ ಇವರ ಆಸ್ಥಾನ ಕವಿಯಾಗಿದ್ದು ಕವಿ ಚಕ್ರವರ್ತಿ ಎಂಬ ಬಿರುದನ್ನ ಪಡೆದಿದ್ದವರು ರನ್ನ. ರನ್ನನಿರುವ ಕನ್ನಡಕ್ಕೆ ಅನ್ಯರಿಂದ ಬಹುದೇ ಧಕ್ಕೆ, ಬರಿಯ ಕವಿಯೇ ಸಿಡಿಲ ಚಕ್ಕೆ ಎಂಬ ಕುವೆಂಪು ಅವರ ಸಾಲುಗಳನ್ನು ಗಮನಿಸಿದಾಗ ಈ ಕವಿಯ ಶ್ರೇಷ್ಠತೆ ಅದೆಷ್ಟರ ಮಟ್ಟಿಗಿತ್ತು ಅನ್ನೋದನ್ನ ಗಮನಿಸಬೇಕು. ಬನ್ನಿ, ಹಾಗಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ಕವಿ ರನ್ನರ ಕುರಿತಾದ ಕೆಲವೊಂದಷ್ಟು ವಿಚಾರಗಳನ್ನ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ರನ್ನ ಕ್ರಿಸ್ತಶಕ 949ರಲ್ಲಿ ಬೆಳಗುಲಿ ಎಂಬ ಗ್ರಾಮದಲ್ಲಿ ಜನಿಸ್ತಾರೆ. ಇದು ಈಗಿನ ಮುಧೋಳ ತಾಲೂಕಿನ ರನ್ನ ಬೆಳಗಲಿ ಎಂದು ಹೆಸರಾಗಿದೆ. ಇವರ ತಂದೆ ಜಿನವಲ್ಲಭ, ತಾಯಿ ಅಬ್ಬಲಬ್ಬೆ. ರನ್ನನ ಅಣ್ಣಂದಿರು ರೇಚಣ್ಣ ಮತ್ತು ಮಾರಯ್ಯ. ರನ್ನನ ಸಾಂಸಾರಿಕ ಜೀವನ ಕೂಡ ಚೆನ್ನಾಗಿತ್ತು. ಇವರಿಗೆ ಶಾಂತಿ ಮತ್ತು ಜಕ್ಕಿ ಎಂಬ 2 ಹೆಂಡತಿಯರಿದ್ರು. ಇವರಿಗೆ ರಾಯ ಮತ್ತು ಅತ್ತಿಮಬ್ಬೆ ಎಂಬ 2 ಮಕ್ಕಳಿದ್ರು. ತನ್ನ ಮಕ್ಕಳಿಗೆ ಚಾವುಂಡರಾಯ ಮತ್ತು ಅತ್ತಿಮಬ್ಬೆಯರ ಹೆಸರುಗಳನ್ನು ಇಡುವುದರ ಮೂಲಕ ಕವಿ ಅವರ ಉಪಕಾರಕ್ಕೆ ಗೌರವವನ್ನು ತೋರಿದ್ದಾರೆ. ರನ್ನನ ಜೀವನ ಚರಿತ್ರೆಗೆ ಸಂಬಂಧಿಸಿದ ಅನೇಕ ವಿಚಾರಗಳು ಇವರ 2 ಕೃತಿಗಳಿಂದ ದೊರೆಯುತ್ತವೆ. ಘಟಪ್ರಭಾ ಮತ್ತು ಕೃಷ್ಣಾ ನದಿಗಳು ಹರಿಯುವಲ್ಲಿ ತದ್ದವಾಡಿಗೆ ದಕ್ಷಿಣಕ್ಕೂ ತೊರಗಲಿಗೆ ಉತ್ತರಕ್ಕೂ ಬೆಳಗುಲಿ ದೇಶವಿದೆ. ಈ ಬೆಳಗುಲಿ 500ರಲ್ಲಿ ಅಗ್ಗಳವೆನಿಸುವ ಜಮಖಂಡಿ ಎಂಬ ಪ್ರಾಂತ್ಯವಿದೆ. ಇದಕ್ಕೆ ತಿಲಕ ಪ್ರಾಯವಾಗಿ ಪ್ರಸಿದ್ಧಿ ಪಡೆದ ಬೆಳಗುಲಿ ಅಂದ್ರೆ ಈಗಿನ ರನ್ನ ಬೆಳಗಲಿ ಎಂಬುದೇ ರನ್ನರ ಜನ್ಮಸ್ಥಳ. ರನ್ನ ಜೈನ ಧರ್ಮೀಯರಾದರೂ ಕೂಡ ವೈಶ್ಯ ಪಂಗಡದವರೆಂದು ಹೇಳಲಾಗಿದೆ. ಕವಿ ತನ್ನ ಕಾವ್ಯಗಳಲ್ಲಿ ಪುಟ್ಟಿದ ಬಳೆಗಾರ ಕುಲದೋಳು ಎಂದು ಸ್ಪಷ್ಟವಾಗಿ ಹೇಳಿಕೊಂಡಿದ್ದಾರೆ. ಜೊತೆಗೆ ವೈಶ್ಯ ಧ್ವಜ, ವಣ್ಯರ್ಕುಳಾರ್ಕ ಎಂಬ ಪದಗಳನ್ನ ಪದೇ ಪದೇ ಬಳಸಿದ್ದಾರೆ. ಇಂತಹ ವರ್ಗವೊಂದರಿಂದ ಬಂದ ವ್ಯಕ್ತಿಯೊಬ್ಬ ಕವಿಯಾದದ್ದು ನಿಜಕ್ಕೂ ವಿಶೇಷ. ರನ್ನರಿಗೆ ತಂದೆಯಿಂದ ಬಳುವಳಿಯಾಗಿ ಬಂದದ್ದು ಬಳೆಗಾರ ವೃತ್ತಿ. ಆದರೆ ರನ್ನ ಪ್ರತಿಕೂಲ ಪರಿಸ್ಥಿತಿಯೊಡನೆ ಹೋರಾಡಿ ಕವಿಯಾದವರು. ಚಿಕ್ಕಂದಿನಿಂದಲೂ ಓದಿನಲ್ಲಿ ಬಹಳ ಆಸಕ್ತರಾಗಿದ್ದ ರನ್ನ ತನ್ನ ಆಸಕ್ತಿಯನ್ನ ಪೂರೈಸಿಕೊಳ್ಳಲು ದಕ್ಷಿಣದ ಗಂಗ ರಾಜ್ಯಕ್ಕೆ ಬರಬೇಕಾಯಿತು. ಇದಕ್ಕೆ ಆ ಕಾಲದಲ್ಲಿ ಶ್ರವಣ ಬೆಳಗೊಳ ಜೈನ ಸಂಸ್ಕೃತಿಯ ಕೇಂದ್ರವಾಗುತ್ತಿದ್ದದ್ದು ಕಾರಣವಾಗಿರಬೇಕು. ಗಂಗರಾಜರ ಗುರುಗಳಾದ ಅಜಿತ ಸೇನಾಚಾರ್ಯರು ಇವರಿಗೆ ಗುರುಗಳಾಗಿ ದೊರೆತದ್ದು ರನ್ನನಲ್ಲಿದ್ದ ಧಾರ್ಮಿಕ ಆಸಕ್ತಿ ಬೆಳೆಯಲು ಅನುಕೂಲವಾಯಿತು. ಈ ಸನ್ನಿವೇಶದಲ್ಲಿ ರನ್ನ ಕವಿಯಾಗಿಯೂ ವಿದ್ವಾಂಸನಾಗಿಯೂ ಹೊರಹೊಮ್ಮಲು ಸಾಧ್ಯವಾಯಿತು. ಚಾವುಂಡರಾಯರ ನೆರವಿನಿಂದ ಸಕಲ ವಿದ್ಯಾಪಾರಂಗತರಾದ ರನ್ನ ಗಂಗ ರಾಜ್ಯದಿಂದ ಹಿಂದಿರುಗಿ ಚಾಲುಕ್ಯ ತೈಲಪನಲ್ಲಿ ಆಶ್ರಯ ಪಡಿತಾರೆ. ತೈಲಪನ ಮಗನಾದ ಸತ್ಯಾಶ್ರಯ ಇರಿವ ಬೆಡಂಗ ಈತನಿಗೆ ಆಶ್ರಯ ನೀಡ್ತಾರೆ. ಹೀಗೆ ರನ್ನ ಗಂಗ ರಾಜ್ಯದಿಂದ ಹಿಂದಿರುಗಲು ಅತ್ತಿಮಬ್ಬೆಯ ಪ್ರಭಾವ, ವ್ಯಕ್ತಿತ್ವ ಕಾರಣವಾಗಿರಬೇಕು. ಅತ್ತಿಮಬ್ಬೆ ಶ್ರವಣ ಬೆಳಗೊಳಕ್ಕೆ ಬಂದು ಗೊಮ್ಮಟ ದರ್ಶನ ಪಡೆದ ವಿಚಾರ ಅಜಿತ ಪುರಾಣದಲ್ಲಿ ಬಂದಿದೆ. ಹಾಗೆ ಬಂದಿದ್ದಾಗ ರನ್ನ ಅವಳ ವ್ಯಕ್ತಿತ್ವಕ್ಕೆ ಆಕರ್ಷಿತನಾಗಿ ತನ್ನ ರಾಜ್ಯಕ್ಕೆ ಮರಳಲು ಮನಸ್ಸು ಮಾಡಿದ. ಕವಿ ಇದ್ದಕ್ಕಿದ್ದಂತೆ ಮೇಲೇರಿದವನಲ್ಲ, ಹಂತ ಹಂತವಾಗಿ ಮುಂದೆ ಬಂದವರು. ಇದನ್ನ ತಿಳಿಸುವ ಪದ್ಯವೊಂದು ಗದಾಯುದ್ಧದಲ್ಲಿದೆ. ಆರಂಭಕ್ಕೆ ಸಾಮಂತರ ನೆರವು ದೊರೆತದ್ದು ಇವರಾರೆಂಬುದರ ಬಗ್ಗೆ ಚರ್ಚೆ ಇದೆ. ಆದರೆ ಕವಿಗೆ ನೆರವಾದ ಈ ಸಾಮಂತ ರಟ್ಟರಾಜ 1ನೆಯ ಕಾರ್ತವೀರ್ಯನಿರಬೇಕೆಂಬ ಊಹೆ ಇದೆ. ಮುಂದೆ ಅಭ್ಯುದಯಕ್ಕೆ ಕಾರಣನಾದವನು ಮಂಡಲೇಶ್ವರನಾದ ಚಾವುಂಡರಾಯನೆಂಬುದು ಸ್ಪಷ್ಟ. ಗಂಗ ದಂಡನಾಯಕನಾದ ಚಾವುಂಡರಾಯನಿಂದ ತಾನು ರತ್ನವಾಗಿ ರೂಪುಗೊಂಡೆನೆಂದು ರನ್ನನೇ ಸ್ವತಃ ಹೇಳಿಕೊಂಡಿದ್ದಾರೆ. ಹೀಗೆ ಬೆಳೆದ ರನ್ನ ಚಕ್ರವರ್ತಿ ತೈಲಪನಲ್ಲಿ ಮಹಿಮೋನ್ನತಿಯನ್ನೇ ಪಡೆದ. ಅವರಿಂದ ಕವಿ ಚಕ್ರವರ್ತಿ ಎಂಬ ಬಿರುದನ್ನು ಗಳಿಸಿದ. ಗದಾಯುದ್ಧವನ್ನ ದಂಡನಾಯಕ ಕೇಶಿ ತಿದ್ದಿದವನೆಂದು ಹೇಳಿಕೊಂಡಿರುವುದರಿಂದ ಈ ಕೇಶಿಯೇ ರನ್ನನನ್ನ ಚಕ್ರವರ್ತಿಗೆ ಪರಿಚಯಿಸಿರಬೇಕೆಂದು ತೋರುತ್ತೆ. ರನ್ನನ ಪೋಷಕರಲ್ಲಿ ಚಾವುಂಡರಾಯ, ತೈಲಪರಂತೆಯೇ ಅತ್ತಿಮಬ್ಬೆಯು ಮುಖ್ಯಳಾಗಿದ್ದಾಳೆ. ಚಕ್ರವರ್ತಿಗಳಲ್ಲಿ ತೈಲಪ ಶ್ರೇಷ್ಠನಾಗಿರುವಂತೆ ದಾನದಲ್ಲಿ ದಾನ ಚಿಂತಾಮಣಿ ಅತ್ತಿಮಬ್ಬೆ ಹಾಗೆ ಎಂಬುದು ಕವಿಯ ಹೇಳಿಕೆ. ರನ್ನನಿಂದ ಅಜಿತ ಪುರಾಣವನ್ನ ಹೇಳಿಸಿದವಳು ಅತ್ತಿಮಬ್ಬೆ. ಆದಿಪುರಾಣ, ಶಾಂತಿ ಪುರಾಣಗಳಿಗೆ ಸಮಾನವಾದ ಈ ಕೃತಿಯನ್ನ
ಆಶ್ರಿತ ಚಿಂತಾಮಣಿ ಗತ್ತಿಮಬ್ಬೆ ಗರ್ತಿಯೇ ಪೇಳ್ದಂ ಎಂದಿದ್ದಾನೆ ಕವಿ. ಇದರಿಂದ ಅತ್ತಿಮಬ್ಬೆ ಪರವಾಗಿರುವ ಇವರ ಗೌರವ ವ್ಯಕ್ತವಾಗುತ್ತೆ. ಹೀಗಾಗಿ ರನ್ನ ಪ್ರತಿಭಾವಂತನಾಗಿದ್ದು ಅದನ್ನು ಗುರುತಿಸುವ ಜನರ ಸಹವಾಸ ದೊರಕಿದ್ದರಿಂದ ಸುಲಭವಾಗಿ ಮೇಲೇರಲು ಸಾಧ್ಯವಾಯಿತು. ಕವಿ ತಾನು ಸೌಮ್ಯ ಸಂವತ್ಸರದಲ್ಲಿ ಹುಟ್ಟಿದವನೆಂದು ಹೇಳಿಕೊಂಡಿದ್ದಾನೆ. ಹಾಗಾಗಿ ಇದು 949 ಆಗತ್ತೆ. ಆದ್ದರಿಂದ ರನ್ನ ಹುಟ್ಟಿದ್ದು ಕ್ರಿಸ್ತಶಕ 949ರಲ್ಲಿ ಎನ್ನುವುದು ಖಚಿತವಾಗತ್ತೆ. ಗದಾಯುದ್ಧದ ಕಾಲವನ್ನ 1005 ಎಂದು ಗುರುತಿಸಲಾಗಿದೆ. ಕವಿ 1020ರಲ್ಲಿ ತೀರಿಕೊಂಡಿರಬೇಕೆಂದು ಅಭಿಪ್ರಾಯ ವ್ಯಕ್ತವಾಗಿದೆ. ರನ್ನನಿಗೆ ಕವಿರತ್ನ, ಕವಿ ಮುಖಚಂದ್ರ, ಕವಿ ಚಕ್ರವರ್ತಿ, ಕವಿ ರಾಜಶೇಖರ, ಕವಿ ಜನ ಚೂಡಾರತ್ನ, ಕವಿ ಚತುರ್ಮುಖ, ಉಭಯ ಕವಿ ಮೊದಲಾದ ಬಿರುದುಗಳಿವೆ. ರನ್ನ ತನ್ನ ಕಾವ್ಯದಲ್ಲಿ ವ್ಯಾಸ, ವಾಲ್ಮೀಕಿಯರನ್ನ, ಕಾಳಿದಾಸ ಬಾಣರನ್ನು ನೆನೆದಿದ್ದಾರೆ. ಅಜಿತ ಪುರಾಣದಲ್ಲಿ ಪಂಪನ ಸ್ಮರಣೆ ಇದೆ. ರನ್ನ ಬರೆದಿರುವ ಕೃತಿಗಳು ಎಷ್ಟು ಎಂಬ ಬಗ್ಗೆ ಜಿಜ್ಞಾಸೆ ಇದೆ. ಕವಿಯೇ ಹೇಳಿರುವಂತೆ ಪರಶುರಾಮ ಚರಿತೆ, ಚಕ್ರೇಶ್ವರ ಚರಿತೆ, ಅಜಿತ ಪುರಾಣ, ಸಾಹಸ ಭೀಮ ವಿಜಯ, ರನ್ನಕಂದ ಈ 5 ಕೃತಿಗಳನ್ನು ರಚಿಸಿರುವಂತೆ ತೋರುತ್ತೆ. ಮೊದಲೆರಡು ಕೃತಿಗಳು ದೊರೆಯದೇ ಇರುವುದರಿಂದ ಅನೇಕ ಊಹೆಗಳಿಗೆ ಎಡೆ ಮಾಡಿಕೊಟ್ಟಿದೆ. ಪರಶುರಾಮ ಚರಿತ ಚಾವುಂಡರಾಯನನ್ನ ಕುರಿತ ಕೃತಿಯಾಗಿರಬೇಕು. ರನ್ನನಿಗೆ ಮೊದಲು ಆಶ್ರಯ ಕೊಟ್ಟವನು ಚಾವುಂಡರಾಯನಾದುದರಿಂದ ತನ್ನ ಮೊದಲ ಕೃತಿಯನ್ನ ಚಾವುಂಡರಾಯನ ಪರವಾಗೇ ಬರೆದಿರಬೇಕು. ಇದರಲ್ಲಿ ಚಾವುಂಡರಾಯನ ಚರಿತೆಯಂತೆಯೇ ಪುರಾಣ ಪರಶುರಾಮನ ಕಥೆಯೂ ಸೇರಿರಬೇಕು. ಚಕ್ರೇಶ್ವರ ಚರಿತ ತೈಲಪ ಚಕ್ರವರ್ತಿಯನ ಕುರಿತದ್ದೆಂಬುದಕ್ಕೆ ಆಧಾರಗಳಿವೆ. ರನ್ನನಿಗೆ ತೈಲಪ ಪ್ರಮುಖ ಆಶ್ರಯದಾತ. ಕವಿ ಚಕ್ರವರ್ತಿ ಬಿರುದನ್ನ ಕೊಟ್ಟವನು. ರನ್ನಕಂದ ಒಂದು ನಿಘಂಟು. ಪದಗಳಿಗೆ ಅರ್ಥವನ್ನ ಕಂದ ಪದ್ಯ ರೂಪದಲ್ಲಿ ಬರೆದಿರುವುದು ಇದರ ವಿಶೇಷ. ನಿಘಂಟುಗಳಲ್ಲಿ ಇದು ಪ್ರಾಚೀನವಿರಬೇಕೆಂಬುದು ತೋರುತ್ತೆ. ಅಜಿತ ತೀರ್ಥಂಕರ ಪುರಾಣ ಧಾರ್ಮಿಕ ಕಾವ್ಯ. ಎರಡನೆಯ ತೀರ್ಥಂಕರನ ಕತೆ ಇದರ ವಸ್ತು. ಇದನ್ನ ಪುರಾಣ ತಿಲಕ ಎಂದು ಕವಿಯೇ ಹೇಳಿಕೊಂಡಿದ್ದಾನೆ. ಆದಿಪುರಾಣ ಮತ್ತು ಶಾಂತಿ ಪುರಾಣಗಳಿಗೆ ಸಮಾನವಾದ ಕೃತಿ ಎಂದು ಇದರ ಅಭಿಪ್ರಾಯ. ಇದರಲ್ಲಿ 12 ಆಶ್ವಾಸಗಳಿದ್ದು ಮೊದಲನೆಯ ಆಶ್ವಾಸ ಪೂರ್ಣವಾಗಿ ಆಶ್ರಯದಾತೆ ಅತ್ತಿಮಬ್ಬೆಯ ಚಿತ್ರಣಕ್ಕೆ ಮೀಸಲಾಗಿದೆ. ಕೊನೆಯ ಆಶ್ವಾಸದಲ್ಲಿ ಗ್ರಂಥ ಸಮಾಪ್ತಿ. ಕವಿ ಕಾವ್ಯ ಆಶ್ರಯದಾತರ ವಿಚಾರವಿದೆ. ಇನ್ನುಳಿದ 10 ಆಶ್ವಾಸಗಳಲ್ಲಿ 7ರಲ್ಲಿ ಅಜಿತ ತೀರ್ಥಂಕರನ ಕಥೆಯು, ಆ ಮೇಲಿನ 3ರಲ್ಲಿ ಸಾಗರ ಚಕ್ರವರ್ತಿಯ ಕಥೆಯೂ ಬಂದಿದೆ. ಭವಾವಳಿಯ ಗೊಂದಲವಿಲ್ಲದಿರುವುದು ಈ ಕೃತಿಯ ವಿಶೇಷ. ಗ್ರಂಥದ ರಸವತ್ತಾದ ಭಾಗಗಳೆಂದರೆ ಅತ್ತಿಮಬ್ಬೆ ಮತ್ತು ಸಾಗರ ಚಕ್ರವರ್ತಿ ಕಥೆಗಳ ಭಾಗಗಳೇ ಆಗಿವೆ. ರನ್ನನ ಕೃತಿಗಳಲ್ಲಿ ಸಾಹಸ ಭೀಮ ವಿಜಯ ಅತಿ ಮುಖ್ಯವಾದದ್ದು. ಇವರ ಲೌಕಿಕ ಕೃತಿಗಳಲ್ಲಿ ಉಪಲಬ್ಧವಿರುವಂಥದ್ದು ಇದೊಂದೇ. ಗದ ಸೌಪ್ತಿಕ ಪರ್ವಗಳ ಕಥೆಯೇ ಇದರ ವಸ್ತು. ರನ್ನ ಪುರಾಣ ಕಥೆಯಲ್ಲಿ ಸಮಕಾಲೀನ ಇತಿಹಾಸವನ್ನ ಸಮೀಕರಿಸುವುದರ ಮೂಲಕ ಕಾವ್ಯದಲ್ಲಿ ಹೊಸ ಧ್ವನಿಯನ್ನ ಉಂಟು ಮಾಡಬೇಕೆಂಬ ರನ್ನನ ಧೋರಣೆಗೆ ಪಂಪನೆ ಆದರ್ಶವಾಗಿ ಕಾಣ್ತಾನೆ. ಗದಾಯುದ್ಧದಲ್ಲಿ ಕಥಾನಾಯಕ ಭೀಮನಾದರೂ ದುರ್ಯೋಧನನ ಪಾತ್ರವೇ ಹೆಚ್ಚು ಜೀವಂತವಾಗಿ ಚಿತ್ರಣಗೊಂಡಿದೆ. ಈತ ಕಾವ್ಯದಲ್ಲಿ ದುರಂತ ನಾಯಕನಾಗಿ ವಿಜೃಂಭಿಸಿದ್ದಾನೆ. ಪಂಪನನ್ನ ಅನುಸರಿಸಿಯೂ ಅವನಿಗೆ ಸಾಕಷ್ಟು ಋಣಿಯಾಗಿಯೂ ರನ್ನ ಮಹತ್ವದ ಕಾವ್ಯ ನಿರ್ಮಿಸಿದ ಎಂಬುದು ಮುಖ್ಯ ವಿಚಾರ. ಹೀಗೆ ರನ್ನ ಕರುನಾಡಿಗೆ ನೀಡಿದ್ದು ಅತ್ಯದ್ಭುತ ಕೊಡುಗೆಯೇ ಸರಿ. ಇಂದಿನ ಕವಿಗಳಿಗೆ, ಲೇಖಕರಿಗೆ, ಇತಿಹಾಸಕಾರರಿಗೆ, ಪೌರಾಣಿಕ ಹಿನ್ನೆಲೆಯನ್ನ ತಡಕಾಡುವವರಿಗೆ ರನ್ನನು ಮಾರ್ಗದರ್ಶಿಯಾಗಿಯೇ ನಿಲ್ತಾನೆ. ಇವಿಷ್ಟು ರನ್ನನ ಕುರಿತಾದ ಚಿಕ್ಕದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.